ಹ್ಞೂ ಈಗ ನೀವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಿರಿ. ಮಾಡಿದ್ದೀನಿ ನಾನು ತಿಳಿಸ್ತಾನು. ಭಾಳ ಸರಳ ಎಕ್ದಮ್ ಸರಳ ಮಾಡೋದಾಯ್ತಲ್ಲ. ವಿಡಿಯೋ ಆನ್ ಮಾಡಿ ನೋಡ್ರಿ. ನಾ ತಿಳ್ಸಾಕ ನೀವು ಪೂರ್ಣ ಸಂಖ್ಯೆ ಬಂದಾಗ ಎಷ್ಟು ಲಕ್ಷ ಕೊಟ್ಟು ಮಾಡಬೇಕು ಅನ್ನೋದು ಹೇಳುತ್ತಂದು ನಾನು. ಭಾಳ ಗದ್ಲಿಗೆ ಭಾಳ ಸರಳ ಲೆಕ್ಕ ಅದು. ಒಟ್ಟು ಬಟ್ಟೆ ಅಷ್ಟು 20 ಮೀಟರ್ ಉದ್ದ ಇರುವ ಬಟ್ಟೆಯ ತಾನಿನಲ್ಲಿ ರಮೇಶನಿಗೆ 4.12 ಮೀಟರ್ ಮತ್ತು ರಮೇಶನಿಗೆ 5.12 ಮೀಟರ್ ಬಟ್ಟೆಯನ್ನು ಕೊಟ್ಟರೆ ಉಳಿದ ಬಟ್ಟೆ ಎಷ್ಟು? ಅಲ್ಲಿದ್ದದ್ದು ಎಷ್ಟು? 20 ಮೀಟರ್ ಅದ. 20 ಮೀಟರ್ದಾಗ ಏನು ಮಾಡಬೇಕು? 4.12 ಮೀಟರ್ ಅವು ಕೊಟ್ಟ. ಮುಂದಾಮೇಲೆ ಏನು ಮಾಡಿದ? ಮಹೇಶಿಗೆ 5.12 ಮೀಟರ್ ಬಟ್ಟೆಯನ್ನು ಕೊಟ್ಟ. ಇಲ್ಲಿ ಪೂರ್ಣ ಸಂಖ್ಯೆಯನ್ನು ಹೊರಗೆ ತೆಗೆದು ಬರೋಬರಿ 20 ಮೈನಸ್ 4 ಮೈನಸ್ 5 ನೋಡ್ರಿ. ಮಧ್ಯಾಂತರ ಚಿಹ್ನೆ ಪ್ಲಸ್ ಮೈನಸ್ 2 ಮೈನಸ್ 1/2 ಹೌದು. ಮತ್ತು ಮೈನಸ್ 1/2 ಅಂದ್ರೆ ಒಮ್ಮೆ ನಾವು ಈ ಚಿಹ್ನ ಮಗ್ಗಲ್ಯಾಗ 2 ಚಿಹ್ನೆಗಳನ್ನ ನಚ್ಚಲಿಕ್ಕೆ ಬರೋದು. ಅಥವಾ ಏನು ಮಾಡಬೇಕು? ಕೌಸ್ ಹಾಕೊಂಡು ಬಿಡಬೇಕು. ಯಾಕಂದ್ರೆ ಅದು ಅರ್ಥ ಬೇರೆ ಕೊಡ್ತದೆ ನೋಡಿ. ಮೈನಸ್ 1/2 ಮೈನಸ್ 1/2 ಈಗ ಬರೋಬರಿ 20 ಮೈನಸ್ 9 ಪ್ಲಸ್ ಮೈನಸ್ 1 ಅಂದ್ರೆ ಎಷ್ಟಾಯ್ತು? ಮೈನಸ್ 1 ಆಯ್ತು. ಇದರ್ಧ ಮೈನಸ್ 1. 20 9 ಆದ್ರೆ ಎಷ್ಟಾಯ್ತು? 11 ಇದೊಂದು 10. 20 ಮೈನಸ್ 9 ಇದೊಂದು ಮೈನಸ್ 10. ಅವನು 10 ಎಷ್ಟು ಬಟ್ಟೆ ಉಳಿತು? 10 ಮೀಟರ್ ಉಳಿತು. ಆನ್ಸರ್ ಇಸ್ ಈಕ್ವಲ್ ಟು 10 ಮೀಟರ್. ನೋಡಿ, ಹಿಂಗಿರ್ತಾವ ಲೆಕ್ಕಗಳು. ಪೂರ್ಣ ಸಂಖ್ಯೆದಾಗ ಹೆಂಗೆ ಕಳೀದು ಅನ್ನೋದು ಕಲಿಬೇಕು ನೀವು. ಅಂದರೆ ನಿಮ್ಗೆಲ್ಲ ಗಣಿತಗಳು ಸರಳ ಬರ್ತಾವ. ತಿಳ್ಕೊಂಡು ಮಾಡೋದಿರ್ತದ. ಪೂರ್ಣ ಸಂಖ್ಯೆ ಹೆಂಗೆ ಕಳಿಬೇಕನ್ನೋದು ತಿಳ್ಕೊಬೇಕು. ಇಲ್ಲಿ ನೋಡಿ, ಇದ ರೂಢಿ ಮಾಡ್ಕೋಬೇಕು ನೀವು. ಯಾಕಂದ್ರೆ ಇವು ನಾಳೆ ಸರಳೀಕರಣದಾಗ ಹಿಂಗೆ ಬಂದಿರ್ತಾವ ಮೈನಸ್ಗಳು ನಿಮಗೆ. ಹಿಂಗೆ ಸರಳೀಕರಣದಾಗ ಇಂಥ ಕನ್ಫ್ಯೂಸ್ ಮೈನಸ್ ಬರಂಗೆ ಗಣಿತಗಳು ಕೊಟ್ಟಿರ್ತಾನೆ. ಅವಾಗ ಆ ಐಡಿಯಾ ನಿಮಗೆ ಬರ್ತದೆ ಹಿಂಗೆ ಕಲಿಯೋದ್ರಿಂದ. ಆಮೇಲೆ ಇನ್ನೊಂದು ರೀತಿ ಒಳಗೆ 4 1 5 ಎಷ್ಟಾಯ್ತು? 9 ಆಯ್ತು. ಇದು ಅರ್ಧ 10 ಆಯ್ತು. 20 ಮೀಟರ್ದಾಗ 10 ಮೀಟರ್ ಕಳೆದ್ರೆ 10 ಮೀಟರ್ ಉಳಿತು. ಬಯಲೇನೆ. ಆಮೇಲೆ ಇದಕ್ಕೆಲ್ಲ ಏನು ಮಾಡಬೇಕು? 2 4 8 9 2 ಮೈನಸ್ 5 2 10 11 2 ಮೈನಸ್ 20 ಅಪಾನ್ 1 ಲಸ ತೆಗೆದು ಭಾಳ ತನಕ ಮಾಡ್ಕೋತ ಕೂಡ್ಬೇಕು. ನೋಡಿ, ಇಲ್ಲಿ 2 ರೀತಿ ಗಣಿತಗಳನ್ನು ಮುಂದಿನ ಗಣಿತ ತಿಳಿಸ್ತದೆ. 25 ಮೀಟರ್ ಉದ್ದ ಇರುವ ಬಟ್ಟೆಯ ತಾಗಿಯಲ್ಲಿ ಒಂದು ಶರ್ಟಿಗೆ 2.14 ಮೀಟರ್ 8 ಶರ್ಟ್ಗಳಿಗೆ ಬಟ್ಟೆಯನ್ನು ಉಪಯೋಗಿಸುತ್ತಾನೆ. ಅವನ ಹತ್ತಿರ ಉಳಿದ ಬಟ್ಟೆ ಎಷ್ಟು? ಸರಳದ 25 ಮೀಟರ್ ಅಂತೂ ಆತ. ಅವನ ಹತ್ತಿರ ಬಟ್ಟೆ ಎಷ್ಟದ? 25 ಮೀಟರ್ ಅದ. ಉಳಿಯುವ ಬಟ್ಟೆ ಬರೋಬರಿ ಉಳಿಯುವ ಬಟ್ಟೆ ಬರೋಬರಿ ಅವನ ಹತ್ತಿರವಿದ್ದ ಬಟ್ಟೆ ಎಷ್ಟದ? 25 ಮೀಟರ್ ಅದ. ಮೈನಸ್ ಒಂದು ಶರ್ಟಿಗೆ ಎಷ್ಟು? 2.14. ಎಷ್ಟು ಶರ್ಟ್ ಅವು? 8 ಶರ್ಟ. ನೋಡ್ರಿಲ್ಲ, ಈಗ ಏನು ಮಾಡಬೇಕು? ಇದನ್ನು ನಾವು ಅವಾಗ 8 ಶರ್ಟಿಗೆ ಅವ್ನು ತಗೊಂಡದ ಬಟ್ಟೆ ಎಷ್ಟು ಅನ್ನೋದು ನೋಡ್ಬೇಕು. 25 ಮೈನಸ್ ನೋಡಿ ಛೇದ 4 2 8 1 ನಿಮಗೆ ಕಲಿಸ್ತಿರ್ತಾರೆ ಹಿಂಗೆ. 9 4 ಗುಂಡ್ಲೆ 8 ಛೇದ 1 ನೋಡಿ. 4 1 4 2 9 2 18 ಆಯ್ತು. 25 ಮೀಟರ್ದೊಳಗೆ 18 ಮೀಟರ್ ಕಳೆದರೆ ಎಷ್ಟು ಉಳಿತು? 7 ಮೀಟರ್ ಉಳಿತು. ಆನ್ಸರ್ ಇಸ್ ಈಕ್ವಲ್ ಟು ಅವನ ಹತ್ತಿರ ಉಳಿದ ಬಟ್ಟೆ 7 ಮೀಟರ್. ಇದು ಹಿಂಗೆ ನೋಡ್ರಿ. 2.14 ಇಂಟು 8 ಅಂದ್ರೆ 4 2 8 1 9 4 ಇಂಟು 8 ಛೇದ 1 4 1 4 2 9 2 18 ಮೀಟರ್ ಆಯ್ತು. 25 18 ಮೀಟರ್ ಕಳೆದ್ರೆ 7 ಮೀಟರ್ ಬಂತು.
ಕರೆಕ್ಟಾ? ಇದು ನವೋದಯದಾಗ ಹೆಂಗೆ ಮಾಡಬೇಕು? ಇಷ್ಟೆಲ್ಲ ರೀತಿ ಮಾಡ್ಕೋತ ಕೂತ್ರಿ ಅಂತಂದ್ರೆ ನಿಮಗೆ ನವೋದಯದಾಗ ಟೈಮ್ ಸಾಲೋದಿಲ್ಲ. ಅವಾಗ ಒಂದು ರೀತಿ ಅದ, ಒಟ್ಟು ಬಟ್ಟೆ ಎಷ್ಟದ? 20 ಅದ, 25 ಹಚ್ಚ್ರಿ, 25 ಮೀಟ್ರ್ ಅದ. ಒಂದು ಶರ್ಟಿಗೆ ಎಷ್ಟು? 2.14 8 ಶರ್ಟು, 8 ಶರ್ಟು, 8 2 16. ಇದು ನೋಡ್ರಿ, 2 ಗುಂಡ್ಲೆ 8, 2 ಗುಂಡ್ಲೆ 8. ಮುಂದೆ ಮೇಲೆ ಏನು ಮಾಡಬೇಕು? 1.4 ಗುಂಡ್ಲೆ 8. ನೋಡ್ರಿ ನೀವು ಮಜಾ ಹೆಂಗದ. ಪ್ಲಸ್ 8 2 16, 4 1 4 2, ಇದು 16 1 2 18. ನೋ 18 ಮೀಟ್ರ್ ಆಯ್ತು. ಇದು ಬಾಯಲ್ಲೇನೆ ಮಾಡೋದದ. ಮತ್ತು 8 2 16, 4 2 8. ನೋಡ್ರಿ ಎಷ್ಟು ಮುಗದೇ ಹೋಗ್ತುತ್ತರ. ಈಗ 25 - 18 = 7. ನೋಡ್ರಿ ಇದು ಬಾಯಿಲೆ. ಮತ್ತು ತೀರಾ ಫಾಸ್ಟ್ ಇದು ಮ್ಯಾಲಿಂದ. ಇದು ತೀರಾ ಫಾಸ್ಟ್ ಮೆಥಡ್. ಇದೊಂದು ಸ್ವಲ್ಪ ತಿಳಿಲಿ ಅಂತ ಹಾಕಿದ್ದು ನಾನು ನಿಮಗೆ. ಇದನ್ನೇ ಹೆಚ್ಚು ತಿಳ್ಕೊಂಡು ಏನು ಮಾಡ್ತೀರಿ? ಬಾಯಿಲೆ ಮಾಡ್ಲಿಕ್ಕೆ ಚಾಲು ಮಾಡಿಬಿಡ್ತೀರಿ. ನೋಡ್ರಿ ನೀವು ಹೆಂಗೆ ತಿಳ್ಕೊತೀರಿ? 2 ಗುಂಡ್ಲೆ 8 ಪೂರ್ಣ ಸಂಖ್ಯೆಗೊಮ್ಮೆ 8ರಲ್ಲಿ ಗುಣಾಕಾರ ಮಾಡಿರಿ. 1/4 8ಕ್ಕೆ ಒಮ್ಮೆ ಗುಣಾಕಾರ ಮಾಡಿರಿ. 8 2 16 ಆಯ್ತು, 4 1 4 2, ಇದು 2 ಆಯ್ತು. 16 1 2 18 ಆಯ್ತು. 25ರಾಗ 18 ಕಳೀರಿ, ಬರೋಬ್ಬರಿ 7 ಮೀಟ್ರ. ಇದು ಥಿಯರಿ. ಇದೊಂದು ಸ್ವಲ್ಪ ತಿಳ್ಕೊಳ್ಳೋ ರೀತಿ. ಇದು ಬಾಯಿಲೇನೆ ಬರ್ತದೆ. ಇದು ನೋಡ್ರಿ ಬರ್ತದೆ ಇಲ್ಲ. 8 2 16 ಇಡ್ರಿ, 4 2 ಇಲ್ಲಿ 2 ಇಡ್ರಿ, 16 1 2 18 ಆಯ್ತು. 25 18 ಕಡ್ರಿ, 7 ಮೀಟ್ರ್ ಬಟ್ಟೆ ಬಂತು. ಬಾಯಲ್ಲಿ OMR ಪೇಪರ್ದಾಗ ಹಾಕಿಬಿಡೋದು. ನಿಮಗೆ ವಿಡಿಯೋದೊಳಗೆ ಎಷ್ಟು ನಮೂನಿ ಪಾಸ್ಟ್ ಮಾಡ್ಬೋದು, ಎಷ್ಟು ರೀತಿ ಗಣಿತಗಳನ್ನು ಮಾಡ್ಬೋದು ಎಲ್ಲ ಹೇಳ್ತದೆ. ಆಮೇಲೆ ಇದನ್ನು ಹೆಂಗೆ ಕಲ್ತಿರ್ತೀರಿ ಅಂದರೆ 21 ಅಂಶ ಮೈನಸ್ 2 4 8 1 9 2 ಅಂಶ ಮೈನಸ್ 2 5 10 1 11 2 ಅಂಶ. ನೀವು ಹಂಗೆ ಹಚ್ಚಿದ್ರು ಉತ್ತರ ಅಷ್ಟೇ ಬರ್ತದೆ. ಇದು ಏನೂ ಟೆನ್ಷನ್ ಇರಲಾರ್ದ ಗಣಿತಗಳು. ನೋಡಿ 20 -4 -5 ಮಧ್ಯಂತರ ಚಿಹ್ನೆ ಪ್ಲಸ್, ಆಮೇಲೆ ಇದು ಪ್ಲಸ್ ಅದ, -1 ಇದು ಮೈನಸ್ ಅದ ಅಂದ್ರೆ ಇಲ್ಲಿ ಕೌಂಸ್ ಹಾಕೋಬೇಕಾಗ್ತದೆ. ಯಾಕಂದ್ರೆ 2 ಚಿಹ್ನೆಗಳನ್ನು ಏಕಕಾಲಕ್ಕೆ ಇಡ್ಲಿಕ್ಕೆ ಬರುವುದಿಲ್ಲ. -1 2 ಅಂಶ -1 2. ಆಮೇಲೆ ಏನಾಗ್ತದೆ? 20ರೊಳಗೆ 5 4 9 ಮೈನಸ್ -1 ಆಯ್ತು. ನೋಡ್ರಿ ಪ್ಲಸ್ -1, ಇದನ್ನು -1 -9 -10 ಮೀಟರ್. ಒಂದೇ ಗಣಿತಗಳನ್ನು ಎಷ್ಟು ಸಲ ಮಾಡ್ಬೋದು, ಎಷ್ಟು ರೀತಿಯಿಂದ ಮಾಡ್ಬೋದು, ಹಿಂಗೆಲ್ಲ ಆಲ್ರೌಂಡ್ ಕಲಿಬೇಕು ನೀವು. ಅವೆಲ್ಲ ಬರ್ತಾವ ನಿಮಗೆ. ಭಿನ್ನ ರಾಶಿ ಇಲ್ಲ ಸಹ ಹಚ್ಚಿಕಿಸಿಂದ ಒಂದು ಪೇಜ್ ಗಣಿತಗಳನ್ನು ಉದ್ದು ಬಿಡಿಸಿ ನೋಡ್ರಿ. ಇದು ರೀತಿ ನಿಮಗೆ ಬರ್ತಕ್ಕಂಥ, ನಿಮಗೆ ಕಲಿಸ್ತಕ್ಕಂಥ ರೀತಿ ಅದು. ಮಾತು ನೋಡಿದ್ರೆ ನೋಡ್ರಿ, ಇದಕ್ಕೇನು ನಾವಿಲ್ಲ ನಂಗಿಲ್ಲ, ಇದನ್ನು ನಾ ಕಲಿಸೇತಿರ್ತದೆ. ಇದು ರೀತಿ ಪ್ರಕಾರ ಮೊದಲು ಕಲಿಸ್ತು. ಇದನ್ನು ಕಲಿಸ್ಲಾರ್ದೆ ಇದನ್ನು ಹೇಳಿದ್ರೆ ನಿಮಗೆ ಅರ್ಥ ಆಗೋದು. ನೋಡ್ರಿ 25 ಮೀಟರ್ದಾಗ ಒಂದು ಶರ್ಟಿಗೆ 2.14 ಅಂಶ, 8 ಶರ್ಟಿಗೆ ಎಷ್ಟಾಯ್ತು? 4 2 8 1 9 2 ಅಂಶ ಗುಂಡ್ಲೆ 8, ಇದು ಎಷ್ಟು ಬಂತು? 18 ಬಂತು. 25ರಾಗ 18 ಕಳೆದ್ರೆ 7 ಮೀಟರ್ ಆಯ್ತು. ಇನ್ನೊಂದು ರೀತಿ ಅದ. ಇಲ್ಲಿ 2ಕ್ಕೆ 8ಕ್ಕೆ ಗುಣಾಕಾರ ಮಾಡ್ರಿ, 1/4 ಅಂಶಕ್ಕೆ 8ಕ್ಕೆ ಒಮ್ಮೆ ಗುಣಾಕಾರ ಮಾಡ್ರಿ. 8 2 16 ಆಯ್ತು, 4 2 8 ಆಯ್ತು, 16 1 2 18 ಆಯ್ತು. 25 18 ಕಳೆದ್ರೆ 7 ಆಯ್ತು. ಇದಕ್ಕಿಂತ ಫಾಸ್ಟ್ ಮೆಥಡ್ 25ರಾಗ ಡೈರೆಕ್ಟ್ ಮೈನಸ್ ಚಿಹ್ನೆ ಹಾಕ್ರಿ. ನೋಡ್ರಿ 2 8 16 1 ಇಡ್ರಿ, 4 2 1 ಇಡ್ರಿ. 25ರಾಗ 16 1 2 18 ಕಳೆದ್ರೆ 7 ಮೀಟ್ರ್. ಇದಕ್ಕಿಂತಲೂ ಫಾಸ್ಟ್. ಇದು ತಿಳಿಲಂತ ರೀತಿ, ಇದು ಮನುಷ್ಯನ ಮಾಡೋ ರೀತಿ. ಪದೇ 1-2 ಸಲ ಗಣಿತಗಳನ್ನು ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೋಡ್ರಿ. ಎಲ್ಲ ರೀತಿ ಕಲಿಯೋದು. ಹಿಂಗೆ ರೀತಿ ಪ್ರಕಾರ ಬಿಡಿಸ್ಕೋತ ಕೂತ್ರಿ ಅಂದ್ರೆ ನಿಮಗೆ ಟೈಮ್ ಸಾಲೋದಿಲ್ಲ. ಆದ ರೀತಿ ಕಲೀಲಿಕ್ಕೆ ಬೇಕು. ರೀತಿನೂ ಕಲಿಬೇಕು, ಶಾರ್ಟ್ ಮೆಥಡ್ ಕಲಿಬೇಕು, ಫಾಸ್ಟ್ ಮೆಥಡ್ ಕಲಿಬೇಕು.